ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ಕಂಪ್ಲೀಟ್ ಆಗಿ ಬಂದ್ ಆಗಿದೆ ಅನ್ನೋ ಡೀಟೇಲ್ಸ್ ಇದು. ಯುದ್ಧಕ್ಕೆ ಕಾಲು ಕೆರೆದು ಬಂದ ಪಾಕ್ಗೆ ಇಂಧನವೇ ಇಲ್ಲ ಪಾಕಿಸ್ತಾನದ ಬಳಿ. ಇಸ್ಲಾಮಾಬಾದ್ ಸೇರಿದಂತೆ ಪಾಕಿಸ್ತಾನದಲ್ಲಿ ಕಂಪ್ಲೀಟ್ ಆಗಿ ಪೆಟ್ರೋಲ್ ಡೀಸೆಲ್ ಬಂದ್. ಪೆಟ್ರೋಲ್ ಬಂಕ್ಗಳನ್ನ ಬಂದ್ ಮಾಡುವಂತೆ ಸೂಚನೆ ನೀಡಲಾಗಿದೆಯಂತೆ. ಪೆಟ್ರೋಲ್ ಡೀಸೆಲ್ ಬಂಕ್ ಬಂದ್ ಮಾಡೋದಕ್ಕೆ ಸ್ವತಃ ಪಾಕಿಸ್ತಾನ ಸೂಚನೆ ಕೊಟ್ಟಿದೆ. ಎಷ್ಟು ಮಟ್ಟಿಗೆ ಭಯ ಕಾಡ್ತಾ ಇದೆ ನೋಡಿ. ಪೆಟ್ರೋಲ್ ಡೀಸೆಲ್ ಸಿಗದೆ ಅಲ್ಲಿನ ಜನ ಪರದಾಡ್ತಿದ್ದಾರೆ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ಸದ್ಯಕ್ಕಂತೂ ಬಂದ್. ಕಾರಣ ಎಲ್ಲವನ್ನ ಕೂಡ ಬಂದ್ ಮಾಡಿ ಅಂತ ಸ್ವತಃ ಪಾಕಿಸ್ತಾನನೇ ಸೂಚನೆ ಕೊಟ್ಟಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ನಾಗರಿಕರು ಕೂಡ ಒದ್ದಾಡ್ತಿದ್ದಾರೆ, ಪರದಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ನೇರ ಸಂಪರ್ಕದಲ್ಲೇ ಇದ್ದಾರೆ. ನವೀನ್ ಸರ್, ಇನ್ನೊಂದು ಕುತೂಹಲ ನನಗೆ, ಕಾರ್ಗಿಲ್ ಯುದ್ಧಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ತಾವೇ ಹೇಳ್ತಾ ಇದ್ರಿ. ಒಂದು ಆರ್ಥಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸರ್, ಕಂಪೇರ್ ಮಾಡಿ ನೋಡೋದಾದ್ರೆ ಎಷ್ಟು ಮತ್ತೆ ಶಕ್ತಿಶಾಲಿ ಆಗಿದೆ ಭಾರತ ಅಂತ. ಈಗ ಅತ್ಯಾಧುನಿಕ ಉಪಕರಣಗಳನ್ನ ಹೊಂದಿದ್ದೀವಿ ಯುದ್ಧಕ್ಕೆ ಸಂಬಂಧಪಟ್ಟಂತೆ. ಈ ಕ್ಷಣಕ್ಕೆ ಯುದ್ಧ ಆದ್ರೂ ಕೂಡ ಅದನ್ನು ಎದುರಿಸುವ ಶಕ್ತಿ ಭಾರತಕ್ಕೆ ಇದೆ, ಸಾಮರ್ಥ್ಯ ಭಾರತಕ್ಕಿದೆ ಅಂತ. ಅದೆರಡನ್ನ ಕೂಡ ಕಂಪೇರ್ ಮಾಡಿ ಹೇಳೋದಾದ್ರೆ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ. ನೋಡಿ, ಕಾರ್ಗಿಲ್ ಯುದ್ಧವನ್ನ ನಾವು ಏನಾದ್ರು ಕಂಪೇರ್ ಮಾಡ್ಬೇಕಂದ್ರೆ, ನಾನು ಆಗ್ಲೇ ಹೇಳಿದಾಗೆ, ನಾವು ಬೆಟ್ಟದ ತುದಿಯಲ್ಲಿ ಅವ್ರು ಕುತ್ಕೊಂಡಿದ್ರು, ಬೆಟ್ಟದ ಮೇಲೆ ಪಾಕಿಸ್ತಾನಿ ಸೈನಿಕರು ಬಂದು ಕುತ್ಕೊಂಡಿದ್ರು. ನಾವು ಕೆಳಗಡೆಯಿಂದ ಮೇಲೆ ಹತ್ತಿ ಹೋಗಿ ನಾವು ಅಟ್ಯಾಕ್ ಮಾಡಬೇಕಾಗಿತ್ತು. ಇಂಡಿಯನ್ ಆರ್ಮಿದಲ್ಲಿ ಹೇಗಿರುತ್ತೆ ಅಂದ್ರೆ, ಇನ್ಫೆಂಟ್ರಿ ಅಂತ ಒಂದು ಯೂನಿಟ್ ಇರುತ್ತೆ. ಇನ್ಫೆಂಟ್ರಿ ಅಂತಂದ್ರೆ ಅವರು ನಡ್ಕೊಂಡು ಹೋಗಿ ಯುದ್ಧ ಮಾಡುವಂತ ಒಂದು ಪರಿಸ್ಥಿತಿ. ಸೊ ಹಾಗಾಗಿ ಕಾರ್ಗಿಲ್ ಯುದ್ಧದಲ್ಲಿ ನಾವು ಬೆಟ್ಟವನ್ನ ಹತ್ತಬೇಕು ಅಂತಂದ್ರೆ ನಾವು ಫುಟ್ ಸೋಲ್ಜರ್ಸ್ ಅಂತ ಹೇಳ್ತೀವಿ. ಫುಟ್ ಸೋಲ್ಜರ್ಸ್ ಅಂದ್ರೆ ನಾವು ಆ ಬೆಟ್ಟವನ್ನ ಕೆಳಗಿಂದ ಮೇಲೆ ಹೋಗಿ ಹತ್ತಿ ಅವ್ರ ಜೊತೆ ಹೋರಾಡಿ, ಅವ್ರನ್ನ ಅಲ್ಲಿಂದ ಅವ್ರು ಕಟ್ಟಿದಂತ ಬಂಕರ್ನ ಧ್ವಂಸ ಮಾಡಿ, ಅವ್ರನ್ನ ಅಲ್ಲಿಂದ ಹೊಡೆದೋಡಿಸಿ, ಆಮೇಲೆ ನಾವು ಅದನ್ನ ಬೂಟ್ಸ್ ಆನ್ ದ ಗ್ರೌಂಡ್ ಅಂತ ಹೇಳ್ತೀವಿ. ಬೂಟ್ಸ್ ಆನ್ ದ ಗ್ರೌಂಡ್ ಅಂದ್ರೆ ಎಲ್ಲಿವರೆಗೂ ನಾವು ಅಲ್ಲಿಗೆ ಹೋಗೋದನ್ನ ಆಕ್ಯುಪೈ ಮಾಡ್ಕೊಳ್ಳೋ ಅಲ್ಲಿವರೆಗೂ ನಮ್ ಹಿಡಿತದಲ್ಲಿ ಅದಿಲ್ಲ ಅಂತ. ಇವಾಗ ನೋಡಿ, ಇಮ್ಯಾಜಿನ್ ಮಾಡಿ ಅದನ್ನ ಇವತ್ತಿಗೆ ಕಂಪೇರ್ ಮಾಡಿ ನೋಡಿದ್ರೆ, ಇಲ್ಲಿವರೆಗೂ ನಾವೇನ್ ನೋಡಿದೀವಿ ಅಂತಂದ್ರೆ, ಮೊದಲನೇ ಅಟ್ಯಾಕ್ ಅನ್ನ ನಾವೇನ್ ಮಾಡಿದ್ವಿ, ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ಸ್ ಮೇಲೆ. ಈ ತರ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಮೊದಲನೇ ರಿಟಾಲಿಯೇಟ್ ಏನ್ ಮಾಡಿದ್ವಿ, ಅದನ್ನ ಹೆಂಗ್ ಮಾಡಿದ್ವಿ ಅಂದ್ರೆ, ನಮ್ಮ ಏರ್ಕ್ರಾಫ್ಟ್ ಅನ್ನ ತಗೊಂಡೋಗಿ ಲೈನ್ ಆಫ್ ಕಂಟ್ರೋಲ್ ದಾಟದೇನೆ, ಲೈನ್ ಆಫ್ ಕಂಟ್ರೋಲ್ ಇರುತ್ತೆ ಅಂದ್ರೆ, ಲೈನ್ ಆಫ್ ಕಂಟ್ರೋಲ್ ಗಿಂತ ಆಚೆ ಮತ್ತೆ ಈಚೆ ಬಫರ್ ಝೋನ್ ಅಂತ ಒಂದಿರುತ್ತೆ. ಬಫರ್ ಝೋನ್ ಅರ್ಥ ಏನು ಅಂತಂದ್ರೆ, ಲೈನ್ ಆಫ್ ಕಂಟ್ರೋಲ್ ಗಿಂತ ಬಫರ್ ಝೋನ್ ಒಂದು 5 ಕಿಲೋಮೀಟರ್ ಇರ್ಬೋದು, 10 ಕಿಲೋಮೀಟರ್ ಇರ್ಬೋದು. ಅದ್ ಹೆಂಗ್ ಒಪ್ಪಂದ ಮಾಡ್ಕೊಂಡಿರ್ತೀವೋ ಆ ರೀತಿ ಆ 5 ರಿಂದ 10 ಕಿಲೋಮೀಟರ್ ಬಫರ್ ಝೋನ್ ಇರುತ್ತೆ. ಅಲ್ಲಿ ನಾವು ಏರ್ಕ್ರಾಫ್ಟ್ ಅನ್ನ ಹಾರಿಸಂಗಿಲ್ಲ, ಅವ್ರ ಬಫರ್ ಝೋನ್ ಅಲ್ಲಿ ಅವ್ರ ಏರ್ಕ್ರಾಫ್ಟ್ ಹಾರಿಸಲ್ಲ. ಆ ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಮಾಡದೇನೆ, ಬಫರ್ ಝೋನ್ ಅನ್ನು ಕ್ರಾಸ್ ಮಾಡದೇನೆ, ಅಲ್ಲೇ ಇದ್ದುಕೊಂಡು ನಮ್ಮ ಏರ್ಕ್ರಾಫ್ಟ್ ಅನ್ನ ಹಾರಿಸಿ 100 ಕಿಲೋಮೀಟರ್ ಒಳಗಡೆ ಹೋಗಿ, ಬರೀ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಅಷ್ಟೇ ಅಲ್ಲ, ಪ್ರಾಪರ್ ಹಿಂಟರ್ಲ್ಯಾಂಡ್ ಕಾಶ್ಮೀರ್ ಅಂತ ಏನ್ ಹೇಳ್ತೀವಲ್ಲ, 9 ಕಡೆ ದಾಳಿ ಆಗುತ್ತೆ. 9 ಕಡೆ ದಾಳಿ ಆದ್ರೆ ನೀವು ಇಮ್ಯಾಜಿನ್ ಮಾಡಿ, 24 ಮಿಸೈಲ್ ನ ಹಾರಿಸ್ತಾರೆ. ಅಂದ್ರೆ 9 ಕಡೆ ದಾಳಿ ಆದ್ರೆ ಒಂದೊಂದು ಟಾರ್ಗೆಟ್ಗೆ ಒಂದೊಂದು ಮಿಸೈಲ್ ನ ಹಾರಿಸಲಿಲ್ಲ, ಮಲ್ಟಿಪಲ್ ಮಿಸೈಲ್ಸ್ ನ ಹಾರಿಸಿದ್ರು. ಅದ್ರ ಅರ್ಥ ಏನು ಅಂದ್ರೆ, ನಾವು ಸಿಂಬಾಲಿಕ್ ಮಾಡ್ತಾ ಇಲ್ಲ, ಬರೀ ನಿಮ್ಗೆ ಉತ್ತರ ಕೊಡ್ಬೇಕು ಅಂತ ಮಾಡ್ತಾ ಇಲ್ಲ. ಅದ್ರ ಹೊರತು ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಿಮ್ಮ ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಲ್ಲಿದೆ, ನೀವು ಎಲ್ಲಿ ನಿಮ್ಮ ಟೆರರಿಸ್ಟ್ ಗಳನ್ನ, ಆತಂಕವಾದಿಗಳನ್ನ ಟ್ರೈನ್ ಮಾಡ್ತೀರಾ, ಆ ಇಡೀ ಇನ್ಫ್ರಾಸ್ಟ್ರಕ್ಚರ್ ಅನ್ನೇ ಡೆಮೊಲಿಷ್ ಮಾಡ್ಬೇಕು ಅನ್ನೋ ಕಾರಣದಿಂದ ನಾವು 4 ಪಾಕಿಸ್ತಾನದ ಒಳಗಡೆ, ಇನ್ನ 5 ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಇಂದ ಅದ್ರಗಡೆ ಹೊಡ್ತೀವಿ. ನಾನು ಹೇಳಕ್ ಏನ್ ಬರ್ತಾ ಇದ್ದೆ ಅಂದ್ರೆ, ನಾವು ಆ ಗಡಿ ದಾಟದೇ ಇದ್ರೂ ಕೂಡ ನಮ್ಮ ಪ್ರದೇಶದ ಒಳಗೆ ಇದ್ದುಕೊಂಡು ಇಷ್ಟು ಲುಕ್ಸಾನವನ್ನ ಮಾಡಿದ್ವಿ. ಇವತ್ತೇನ್ ನಡೀತಾ ಇದೆ ಅದನ್ನು ನೋಡಿದ್ರು ಕೂಡ ನೀವು ನೋಡ್ತಾ ಇದ್ದೀರಾ. ನಾವು ಮಿಸೈಲ್ಸ್ ಹಾರಿಸ್ತಾ ಇದ್ದೀವಿ, ನಾವು ಡ್ರೋನ್ಸ್ ಅನ್ನ ಹಾರಿಸ್ತಾ ಇದೀವಿ, ಹಾರಿಸಿ ಅವರ ಮಿಸೈಲ್ಸ್ ಅನ್ನ ಹಾರಿಸಿ ಅವ್ರ ಏರ್ಕ್ರಾಫ್ಟ್ ಅನ್ನ ನಿಷ್ಕ್ರಿಯ ಮಾಡಾಕಿದ್ವಿ. ಸೊ ಇದ್ರ ಅರ್ಥ ಏನು ಅಂತಂದ್ರೆ, ಅವಾಗಿನ ಟೆಕ್ನಾಲಜಿಗೂ ಇವಾಗಿನ ಟೆಕ್ನಾಲಜಿಗೂ ಕಂಪೇರ್ ಮಾಡಿದ್ರೆ ಬಹುಶಃ ನಮ್ಮಲ್ಲಿ ಎಷ್ಟು ಬಲಿಷ್ಠ ಟೆಕ್ನಾಲಜಿ ಬಂದಿದೆ ಅಂತಂದ್ರೆ, ಇವನ್ ಸುಮಾರು 25 ವರ್ಷದ ಹಿಂದೆ ಟೆಕ್ನಾಲಜಿ ಇದ್ದಿದ್ರೆ ನಾವು ಕಾರ್ಗಿಲ್ ಯುದ್ಧದಲ್ಲಿ 527 ಜನ ಏನ್ ಕಳ್ಕೊಂಡಿದ್ವಲ್ಲ, ಬಹುಶಃ ಅದ್ರಲ್ಲಿ ಒಬ್ಬರನ್ನು ಕಳ್ಕೊಂತಿರಲಿಲ್ಲ ಅನ್ಸುತ್ತೆ. ನಾವು ಮಿಸೈಲ್ಸ್ ಅನ್ನ ಹಾರಿಸಿ, ಡ್ರೋನ್ ಅನ್ನ ಹಾರಿಸಿ, ಲೇಸರ್ ಗೈಡೆಡ್ ಮಿಸೈಲ್ಸ್ ಅನ್ನ ಹಾಕಿ, ಹೀಟ್ ಬಾಂಬ್ ಅನ್ನ ಹಾಕಿ, ಬಹುಶಃ ನಾವು ಅವ್ರು ಎಲ್ಲೆಲ್ಲಿ ಆಕ್ಯುಪೈ ಮಾಡಿದ್ರಲ್ಲ ಎಲ್ಲರನ್ನು ಧ್ವಂಸ ಪಡಿಸಿದ್ವಿ ಅನ್ಸುತ್ತೆ. ಓಕೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಸರ್, ನನಗೆ ಒಂದು ಕುತೂಹಲ ಇರೋದು, ಎಲ್ಲವೂ ಕೂಡ ಸ್ವದೇಶಿ ಬ್ರ್ಯಾಂಡ್, ಅದು ಬಹಳ ಹೆಮ್ಮೆಯಿಂದ ಹೇಳಬೇಕು. ಒಂದು ರಷ್ಯಾದಿಂದ ಕೆಲವು ಉಪಕರಣಗಳನ್ನು ಒಪ್ಪಂದದ ಮೂಲಕ ಪಡೆದುಕೊಂಡಿದ್ರು ಕೂಡ ಈಗ ಡ್ರೋನ್ಗಳ ಉಡಿಸಾಗ್ತಾ ಇದೆ, ಅದೆಲ್ಲವೂ ಕೂಡ ಸ್ವದೇಶಿ ಬ್ರ್ಯಾಂಡ್ಗಳಾಗಿದೆ. ಅದು ಕೂಡ ಬೆಂಗಳೂರಿನಲ್ಲಿ ಸಿದ್ಧವಾಗಿರುವಂತಹ ಆಕಾಶ್ ಉಪಕರಣದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅಷ್ಟರ ಮಟ್ಟಿಗೆ ಶಕ್ತಿಶಾಲಿ ಆಗಿದೆ ಭಾರತ. ಅಂದ್ರೆ ಒಂದು ವಿಚಾರ ನಾವು ಗಮನಿಸಬೇಕು ನವೀನ್ ನಾಗಪ್ಪ ಸರ್, ಪ್ರತಿ ಬಾರಿ ಕೂಡ ಈ ರೀತಿ ದಾಳಿಯ ಪ್ರಯತ್ನಗಳಾದಾಗ, ಯುದ್ಧದ ಸನ್ನಿವೇಶಗಳು ಪ್ರಾರಂಭ ಆದಾಗ ಈ ಶಿಮ್ಲಾ
ಒಪ್ಪಂದ, LOC ಕ್ರಾಸ್ ಮಾಡಿ ಆ ಒಪ್ಪಂದಗಳನ್ನ ಮುರಿದಿದ್ದು ಇದೇ. ಒನ್ಸ್ ಅಗೇನ್ ಪಾಕಿಸ್ತಾನ ಯಾವತ್ತೂ ಕೂಡ ಭಾರತ ಒಪ್ಪಂದಗಳನ್ನ ಮುರಿಯದೆ ಪ್ರತಿ ಬಾರಿ ಕೂಡ ಅಟ್ಯಾಕ್ ಮಾಡಿದೆ. ಒನ್ಸ್ ಅಗೇನ್ ಮತ್ತೆ ನಾವು ಒಂದು ಖಡಕ್ ಸಂದೇಶ ಕೊಡ್ತೀವಿ, ಉಗ್ರನು ನಮ್ಮ ಟಾರ್ಗೆಟ್, ಬದಲಾಗಿ ಪಾಕಿಸ್ತಾನ ಅಲ್ಲ ನಾಗರಿಕರು ಅಲ್ಲ ಅಂತ. ಆದ್ರೂ ಕೂಡ ಪಾಕಿಸ್ತಾನ ಯಾಕೆ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ್ರೆ ಈ ರೀತಿ ಪ್ರತಿಕಾರ ತೀರಿಸಿಕೊಳ್ಳೋದು ಅಂತ? ನೋಡಿ, ಅವ್ರಿಗೆ ನಮ್ ಜೊತೆಗೆ ಅವರು ಈ ಒಂದು ಯುದ್ಧನ ಕನ್ಸಿಡರ್ ಮಾಡಿಲ್ಲ ಇನ್ನು. ಅಂದ್ರೆ ಯುದ್ಧ ನಡೀತಾ ಇದೆ, ಬಟ್ ಇದನ್ನ ಕನ್ಸಿಡರ್ ಮಾಡಲಿದೆ. ನಮ್ಮ ಹಿಂದೆ 4 ಯುದ್ಧವನ್ನ ಮಾಡಿದಾರೆ ಅವರು. 4 ಯುದ್ಧದಲ್ಲಿ ಸೋತು ವಾಪಸ್ ಬಡಿಸ್ಕೊಂಡು ಹೋಗಿದ್ದಾರೆ. 71ರಲ್ಲಿ ನಾವು ನೋಡಿದ್ವಿ, ಈ ಒಂದು ಹೊಸ ರಾಷ್ಟ್ರವನ್ನೇ ನಾವು ನಿರ್ಮಾಣ ಮಾಡಿದ್ವಿ. ಪಾಕಿಸ್ತಾನ 2 ತುಂಡನ್ನ ಮಾಡಿದ್ವಿ. ಎಲ್ಲೋ ಒಂದ್ ಕಡೆ ಅವರಿಗೆ ಅರಿವು ಆಗ್ಬಿಡ್ತು. ಅಂದ್ರೆ ಕನ್ವೆನ್ಷನಲ್ ವಾರ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಆರ್ಮಿ ಟು ಆರ್ಮಿ ವಾರ್ ಅಂತ ಏನ್ ಹೇಳ್ತೀವಿ, ಅದ್ರಲ್ಲಿ ಅವ್ರಿಗೆ ಗೆಲ್ಲಿಕ್ ಸಾಧ್ಯ ಇಲ್ಲ ಅನ್ನೋದು ಬಹಳ ಹಿಂದೆ ಅರಿವಾಗ್ಬಿಡ್ತು. ಅವಾಗ ಅವ್ರು ಏನೋ ಪಾಲಿಸಿನ ತಗೊಂಬಂತಂದ್ರೆ, ಪಾಲಿಸಿ ಅದ್ರ ಅರ್ಥ ಏನಂದ್ರೆ ಬ್ಲೀಡ್ ಇಂಡಿಯಾ ಥ್ರೂ 1000 ಕಟ್ಸ್ ಅಂತ. ಅಂದ್ರೆ ಒಂದೇ ಸಲ ಹೊಡೆದು ಸಾಯಿಸೋದ್ ಬೇರೆ, ಒಂದು ಸಣ್ಣ ಪೆಟ್ಟು ಕೊಟ್ಟು 1000 ಕಟ್ಟು ಕೊಟ್ಟು ಮನುಷ್ಯನ ಸಾಯಿಸಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಅವರು ಒಂದು ಆತಂಕವಾದಿ ಚಟುವಟಿಕೆಗಳನ್ನ ಶುರು ಮಾಡ್ಕೊಂಡ್ರು. ಯಾಕಂದ್ರೆ ಅವ್ರಿಗೆ ಅರಿವು ಆಗ್ಬಿಟ್ಟಿತ್ತು, ನಾವು ಕನ್ವೆನ್ಷನ್ ಇವ್ರನ್ನ ಹೊಡೆಯಕ್ ಆಗಲ್ಲ, ಇವ್ರನ್ನ ಸೋಲ್ಸಕ್ ಆಗಲ್ಲ, ನಾವು ಯಾವತ್ತಿಗೂ ಕೂಡ ನಮ್ಮ ಕನಸನ್ನ ಕಾಶ್ಮೀರನ್ನ ಫ್ರೀ ಮಾಡ್ಕೋಬೇಕಂತ ಏನೋ ಅವ್ರು ಹುಚ್ಚು ಕನಸಿದೆ, ಅದನ್ನ ನನಸು ಮಾಡ್ಕೊಳಕ್ ಆಗಲ್ಲ ಅನ್ನೋ ಕಾರಣದಿಂದ ಅವರು ಟೆರರಿಸಂ ನ ಶುರು ಮಾಡ್ತಾರೆ. ಸೊ ಟೆರರಿಸಂ ಹ್ಯಾಸ್ ಬಿಕಮ್ ಬ್ಲಡ್ ಅಂಡ್ ಬಟರ್ ಫಾರ್ ದೆಮ್. ಇವಾಗ ಆರ್ಮಿದ ಒಂದು ರಿಲೆವೆನ್ಸ್ ಅವ್ರಿಗೆ ಏನಾದ್ರು ಬೇಕು ಅಂತಂದ್ರೆ, ಎಲ್ಲರಿಗೂ ಗೊತ್ತಿದೆ, ಎವ್ರಿ ನೇಷನ್ ಹ್ಯಾಸ್ ಅನ್ ಆರ್ಮಿ ಅಂತ ಹೇಳ್ತಾರೆ, ಬಟ್ ಪಾಕಿಸ್ತಾನಿ ಆರ್ಮಿ ಹ್ಯಾಸ್ ಅ ನೇಷನ್ ಅಂತ. ಅಷ್ಟು ಡಾಮಿನೆನ್ಸ್ ಇದೆ ಅವ್ರದಲ್ಲಿ. ಅವ್ರ ಒಂದು ರಿಲೆವೆನ್ಸ್ ಎಲ್ಲಿ ಕಳ್ಕೊಂಡ್ಬಿಡ್ತಾರೋ ಅಂತ ಈ ತರ ಒಂದು ಆತಂಕವಾದಿ ಚಟುವಟಿಕೆಗಳನ್ನ ಮಾಡ್ಕೊಂತ ಬರ್ತಾ ಇದ್ದಾರೆ. ಮುಂಚೆ ಹೇಗಿತ್ತು ಅಂದ್ರೆ, ಅವ್ರ ಸಾಕಷ್ಟು ಫಂಡ್ ಸಿಕ್ತಿತ್ತು. ಭಾರತವನ್ನ ತುಳಿದಿಡ್ಲಿಕ್ಕಾಗ್ಲಿ, ಇಂಥ ಆತಂಕವಾದಿ ಚಟುವಟಿಕೆಗಳನ್ನ ಮಾಡೋದಾಗ್ಲಿ, ಅದಕ್ಕೆ ಸಾಕಷ್ಟು ಫಂಡ್ ಸಿಕ್ತಿತ್ತು. ಆ ಫಂಡ್ ಎಲ್ಲ ನಿಂತು ಬಿಡುತ್ತೋ ಅನ್ನೋ ಕಾರಣದಿಂದ ಈ ತರ ಆತಂಕವಾದಿ ಚಟುವಟಿಕೆಗಳನ್ನ ಅವ್ರು ಮಾಡ್ಕೊಂತ ಬರ್ತಾನೇ ಇದ್ದಾರೆ. ನಾವು ಒಪ್ಪಂದದ ಬಗ್ಗೆ ಮಾತಾಡಿದ್ವಿ, ಶಿಮ್ಲಾ ಒಪ್ಪಂದದ ಬಗ್ಗೆ ಮಾತಾಡೋದಾದ್ರೆ, ಇವಾಗ ಅದೊಂದು ಹೆಜ್ಜೆ ಇಂಡಿಯಾದವರು ಒಂದು ಹೆಜ್ಜೆ ಮುಂದೆ ತಗೊಂಡಿದ್ದಾರೆ. ಆ ಮುಂದೆ ಹೆಜ್ಜೆ ಯಾಕೆ ಇಟ್ಟಿದ್ದಾರೆ ಅಂತ ಕಾರಣ ಏನು ಅಂತಂದ್ರೆ, ಇಂಡಸ್ ವಾಟರ್ ಟ್ರೀಟಿ ನಮ್ಗೆಲ್ಲರಿಗೂ ಗೊತ್ತಿದೆ. ಇಂಡಸ್ ವಾಟರ್ ಟ್ರೀಟಿ ಏನಿತ್ತು, ಅದ್ರ ಒಪ್ಪಂದ ಯಾವಾಗ ಆಗಿತ್ತು ನಮಗ್ ಗೊತ್ತಿತ್ತು. ಇಟ್ ಈಸ್ ನಾಟ್ ಫೇವರಬಲ್ ಟು ದ ಇಂಡಿಯನ್ಸ್ ಅಂತ ಯಾವ್ದೋ ಕಾರಣದಲ್ಲಿ ಯಾವ್ದೋ ಸಂದರ್ಭದಲ್ಲಿ ತಪ್ಪ ಮಾಡಿ ಸೈನ್ ಮಾಡ್ಬಿಟ್ರು. ಬಟ್ ಅದರ ಎಫೆಕ್ಟ್ ಅನ್ನ ಇವತ್ತರೆಗೂ ಅನುಭವಿಸ್ಕೊಂಡು ಬರ್ತಾ ಇದ್ವಿ. ಇವಾಗಿನ ಸರ್ಕಾರ ಎಲ್ಲೋ ಒಂದ್ ಕಡೆ ಅದಕ್ಕೆ ಕಡಿವಾಣ ಹಾಕಿ, ಇಲ್ಲ ನಾವು ಇಂಡಸ್ ವಾಟರ್ ಟ್ರೀಟಿನ ಅಬೇಯನ್ಸ್ ಅಲ್ಲಿ ಇಡ್ತೀವಿ ಅಂತ ಹೇಳಿದ್ರು. ನೋಡಿ, ಅದರಲ್ಲಿ ಎಷ್ಟು ಜಾಣತನ ಇದೆ ಅಂತಂದ್ರೆ, ಇಂಡಸ್ ವಾಟರ್ ಟ್ರೀಟಿನ ನಾವು ರದ್ದು ಮಾಡ್ತೀವಿ ಅಂತ ಹೇಳಿಲ್ಲ, ಅಬೇಯನ್ಸ್ ಅಂತ ಹೇಳ್ತೀವಿ. ಅಬೇಯನ್ಸ್ ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಟೆಂಪ್ರವರಿ ಸಸ್ಪೆನ್ಷನ್ ಅಂತ. ಹಾಗಾಗಿ ಒಂದೊಂದ್ ಹೆಜ್ಜೆನೆ ಮುಂದ್ ತಗೊಂಡ್ ಹೋಗ್ತಾ ಇದೀವಿ. ಇವಾಗ ನೋಡಿದ್ರೆ ಏರ್ಪೋರ್ಟ್ ಏನಿದ್ದು ಅದನ್ನ ಧ್ವಂಸ ಮಾಡಿದ್ವಿ. ಎಲ್ಲೋ ಒಂದ್ ಕಡೆ ಇಂಟರ್ನ್ಯಾಷನಲ್ ಕಮ್ಯುನಿಟಿನ ನಾವು ನೋಡ್ಬೇಕು ಅಂತಂದ್ರೆ, ಅವ್ರ ಜೊತೆಗೆ ಹೌದು ತುರ್ಕಿಯಾ ಎದ್ದು ನಿಂತ್ಕೊಂಡಿದೆ, ಅವ್ರ ಜೊತೆಗೆ ಅದು ಬಿಟ್ಟರೆ ಚೀನಾ ಎದ್ದು ನಿಂತ್ಕೊಂಡಿದೆ. ಇನ್ನು ಉಳಿದ ಯಾವ್ದೇ ಒಂದು ದೇಶ ಅವರಿಗೆ ಪಾಕಿಸ್ತಾನ ಅವ್ರದ ಎಷ್ಟು ಹೆಸರು ಕೆಡ್ಸ್ಕೊಂಡಿದ್ದಾರೆ ಅಂತಂದ್ರೆ, ಯಾವ ದೇಶವೂ ಕೂಡ ಅವ್ರ ಜೊತೆಗೆ ಎದ್ದು ನಿಂತ್ಕೊಂಡು ಗುರುತಿಸ್ಕೊಳಕ್ ಇಷ್ಟಪಡಲ್ಲ. ಹಾಗಾಗಿ ಯಾರು ಓಪನ್ ಆಗಿ ಆ ದೇಶವನ್ನ ಪಾಕಿಸ್ತಾನಿ ದೇಶವನ್ನ ಯಾರು ಕೂಡ ಇವತ್ತು ಓಪನ್ ಆಗಿ ಸಪೋರ್ಟ್ ಮಾಡುವಂತ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಕ್ಯಾಪ್ಟನ್ ನವೀನ್ ನಾಗಪ್ಪ ಸರ್, ನಿನ್ನೆ ಒಂದ್ ಕಡೆ ಓದುವಾಗ ನಾ ಗಮನಿಸ್ತಾ ಇದೆ, 3 ನೌಕಾ ಮತ್ತು ಭೂದಳ ಏನಂತ ಹೇಳ್ತೀವಿ 3 ಸೇನೆಗಳು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿರೋದು 1971 ಬಿಟ್ರೆ ಇದೇ ಅಟ್ ದ ಫಸ್ಟ್ ಟೈಮ್ ಅನ್ನುವಂಥ ವಿಚಾರಗಳನ್ನ ನಾನು ಗಮನಿಸ್ತಾ ಇದೆ. ಹೌದಾ, 3 ಸೇನೆಗಳು ಒಗ್ಗೂಡಿ ಈ ರೀತಿ ಕಾರ್ಯಾಚರಣೆಗಿಳಿದಿರೋದು 71ರ ಬಳಿಕ ಈಗ್ಲೇನಾ, ಹೇಗೆ ಅಂತ? ಇವಾಗ ನೋಡಿ ಮೇಡಮ್, ಏರ್ಫೋರ್ಸ್ ಅಂತೂ ಇದೇನ್ ನೀವು S-400 ಏನ್ ನೋಡ್ತಾ ಇದ್ರಲ್ಲ, S-400 ಅಂದ್ರೆ ಅದ ಮಿಸೈಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಏರ್ ಡಿಫೆನ್ಸ್ ಸಿಸ್ಟಮ್ ಅಂತಂದ್ರೆ ಏರ್ ಅಲ್ಲಿ ನಮ್ಮನ್ನು ಡಿಪೆಂಡ್ ಮಾಡ್ಕೊಳೋದು. ಯಾವ್ದೇ ಒಂದು ಕ್ಷಿಪಣಿ ಬಂದ್ರೆ, ಯಾವ್ದೇ ಒಂದು UAV ಬಂದ್ರೆ, ಯಾವ್ದೋ ಒಂದು ಏರ್ಕ್ರಾಫ್ಟ್ ನಮ್ಮ ಏರಿಯಾದಲ್ಲಿ ಬಂದ್ರೆ, ಅದು ಒಳಗಡೆ ಬಂದು ನಮಗೆ ನಷ್ಟ ಮಾಡ್ಲಿಲ್ದಂಗೆ ಅದನ್ನ ಏರ್ ಅಲ್ಲೇ ತಡಕ್ಕೆ ನಾವು ಅದನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದನ್ನ ನಾವು ರಷ್ಯಾದಿಂದ ತಗೊಂಡಿದ್ವಿ, S-400 ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ. ಅದನ್ನ ಆಪರೇಟ್ ಮಾಡ್ತಾ ಇರೋದು ಇಂಡಿಯನ್ ಏರ್ಫೋರ್ಸ್ ಅವರು ಆಪರೇಟ್ ಮಾಡ್ತಾ ಇದ್ದಾರೆ. ಹಾಗೆ ಇಂಡಿಯನ್ ಆರ್ಮಿ ಅವರು ಕೂಡ ಈ ಯುದ್ಧದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನಾನಾಗ್ಲೇ ಹೇಳ್ದಂಗೆ ಬೂಟ್ಸ್ ಆನ್ ದ ಗ್ರೌಂಡ್ ಅಂತ ಏನ್ ಹೇಳ್ತೀವಲ್ಲ, ಎಲ್ಲಿವರೆಗೂ ನಮ್ಮ ಸೈನಿಕರು ಹೋಗಿ ಆ ಜಾಗದಲ್ಲಿ ಕುತ್ಕೊಳ್ಳಲು ಅಲ್ಲಿವರೆಗೂ ನಮ್ದು ಆ ಜಾಗ ಅಂತ ಘೋಷಣೆ ಮಾಡಕ್ಕಾಗಲ್ಲ, ಅಂದ್ರೆ ಯುದ್ಧದ ಪರಿಸ್ಥಿತಿಯಲ್ಲಿ. ಹಾಗಾಗಿ ಆರ್ಮಿ ಕೂಡ ಇನ್ವಾಲ್ವ್ ಆಗಿದೆ. ಅದು ಶೋಲ್ಡರ್ ಫೈರ್ಡ್ ಮಿಸೈಲ್ಸ್ ಅನ್ನ ಫೈರ್ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ BSF ದವರು ಇನ್ವಾಲ್ವ್ ಆಗಿದ್ದಾರೆ. BSF ದವರು ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ, ನುಸುಳ್ಕೋರು ಏನೋ ಬರ್ತಾ ಇದ್ರು, ಮೊನ್ನೆ ನ್ಯೂಸ್ ಇದು, ಒಂದ್ 5 ಜನನ್ನ ಏನೋ ನುಸುಳ್ಕೋರನ್ನ ಹೊಡೆದಾಕಿದ್ದಾರೆ. ಸೊ ಆರ್ಮಿ ಆಯ್ತು, BSF ಆಯ್ತು, ಏರ್ಫೋರ್ಸ್ ಅದು ಕೂಡ ಇನ್ವಾಲ್ವ್ ಆಗಿದೆ. ಇವಾಗ ನಾವು ನೇವಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನೇವಿಯಲ್ಲಿ ನಮಗೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಹೇಳ್ತೀವಿ. ಏರ್ಕ್ರಾಫ್ಟ್ ಕ್ಯಾರಿಯರ್ ಅದರ ಅರ್ಥ ಏನು ಅಂದ್ರೆ,
ಅದ ಒಂದು ದೊಡ್ಡ ಹಡಗ ಏನಂದ್ರೆ ಇಟ್ಸ್ ಸಿಟಿ ಇನ್ ಇಟ್ ಸೆಲ್ಫ್ ಅಂತ ಹೇಳ್ಬೋದು. ಅದು ಒಂದು ಸಿಟಿ ಇದ್ದಾಗೆ ಅದ್ರಲ್ಲಿ ಎಲ್ಲ ಇರುತ್ತೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದ್ರೆ ಅದು ಶಿಪ್ ಇರ್ಬೋದು, ಬಟ್ ಅದ್ರ ಮೇಲೆ ಏರ್ಕ್ರಾಫ್ಟ್ ಡಾಕ್ ಆಗಿರ್ತವೆ. ಆ ಏರ್ಕ್ರಾಫ್ಟ್ ಟೇಕ್ ಆಫ್ ಮಾಡಿ ಅಟ್ಯಾಕ್ ಮಾಡಿ ಮತ್ತೆ ಅಲ್ಲಿ ಬಂದು ಪ್ಲಾಂಗ್ ಆಗ್ಬೋದು, ಅಲ್ಲಿ ಬಂದು ನಿಂತ್ಕೋಬಹುದು. ಅಂತ ಏರ್ಕ್ರಾಫ್ಟ್ ಕ್ಯಾರಿಯರ್ ನಮ್ಮ ಹತ್ರ 2 ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆ. ಪಾಕಿಸ್ತಾನ ಅವ್ರ ಕಡೆಗೆ ಒಂದೂ ಇಲ್ಲ. ಹೌದು, ಫ್ರಿಗೇಟ್ಸ್ ಅಂತ ಹೇಳ್ತೀವಿ, ಸಬ್ಮರೀನ್ಸ್ ಅಂತ ಹೇಳ್ತೀವಿ, ಅವು ಇರ್ಬೋದು ಅವ್ರ ಹತ್ರ, ನಮ್ಮ ಹತ್ರ ಕೂಡ ಅದಿದೆ. ಬಟ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಲ್ಲಿ ನಮ್ದೊಂದು ಸುಪೀರಿಯರ್ ಅಡ್ವಾಂಟೇಜ್ ಇದೆ. ಆ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಇವತ್ತು ಕರಾಚಿ ಪೋರ್ಟ್ ಎದುರಿಗೆ ಹೋಗಿ ನಿಂತ್ಕೊಂಡಿದ್ದಾವೆ. ನಮಗೆ ಯಾವಾಗ ಬೇಕೋ ಅವ್ರ ಒಂದು ಸಿಗ್ನಲ್ ಅನ್ನ ಕೊಟ್ರೆ, ಅವ್ರೇನಾದ್ರು ಆತರ ಒಂದು ಪ್ರಮೇಯ ಬಂದ್ರೆ, ಆತರ ಒಂದು ಅಟ್ಯಾಕ್ ಮಾಡ್ಬೇಕಾಗಿ ಬಂದ್ರೆ ಅವ್ರು ರೆಡಿ ಕುತ್ಕೊಂಡಿದೆ. ಕರಾಚಿ ಪೋರ್ಟ್ ನ ಬ್ಲಾಕ್ ಮಾಡಿ ಕುತ್ಕೊಂಡಿದ್ದಾರೆ. ಸೊ ಹಾಗಾಗಿ ಒಂದು ಇಶಾರಾ ಕೊಟ್ಟ ತಕ್ಷಣ ಅಲ್ಲಿಂದ ಆ ಏರ್ಕ್ರಾಫ್ಟ್ ಹಡಗ ಮೇಲಿದ್ದಂತ ಏರ್ಕ್ರಾಫ್ಟ್ ಮೇಲೆ ಹಾರ್ತವೆ, ಕ್ಷಿಪಣಿಗಳನ್ನ ಹಾರಿಸಿ ಆ ಕರಾಚಿ ಪೋರ್ಟ್ ಏನಿದೆ ಅದನ್ನ ಧ್ವಂಸ ಮಾಡಿ ಯಾವಾಗ ಬೇಕು ವಾಪಸ್ ಬರುವಂತ ಕ್ಷಮತೆಯನ್ನ ಇವತ್ತು ಭಾರತೀಯ ಸೇನೆ ಹೊಂದಿದೆ. ಹಾಗಾಗಿ ಕರಾಚಿ ಏರ್ಪೋರ್ಟ್ ಕೂಡ ಇವತ್ತು ನಾವು ಯಾವತ್ತು ಮನಸ್ಸು ಮಾಡಿದ್ರೆ ಯಾವಾಗ ಬೇಕೋ ಅವಾಗ ಧ್ವಂಸ ಮಾಡಬಹುದು. ಓಕೆ, ನವೀನ್ ನಾಗಪ್ಪ ಸರ್, ನಾವು ಬೇರೆ ಸೇನೆಗಳನ್ನ ಕಂಪೇರ್ ಮಾಡಿದ್ರೆ, ಅಂದ್ರೆ ಬೇರೆ ದೇಶದ, ಸಪೋಸ್ ಈಗ ಪಾಕಿಸ್ತಾನನೇ ಕಂಪೇರ್ ಮಾಡ್ತೀವಿ ಅಂದ್ರೆ, ಈ ಕ್ಷಣಕ್ಕೆ ಅಲ್ಲಿ ಸೇನೆಯಲ್ಲಿ ಕೆಲಸ ಮಾಡೋದಕ್ಕೆ ಕೆಲವರು ಹಿಂಜರಿತಿದ್ದಾರೆ, ಬೇಡಪ್ಪ ಈ ಕೆಲಸ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ಅಂತ. ಬಟ್ ನಮ್ಮ ಭಾರತೀಯ ಸೇನೆ ಹಾಗಲ್ಲ ಅಂತ ಬೇರೆ ಸೇನೆಗಳಿಗೆ ಕಂಪೇರ್ ಮಾಡಿದ್ರೆ, ಎಂಥ ಪರಿಸ್ಥಿತಿಯಲ್ಲಾದ್ರೂ ಕೂಡ ಧೈರ್ಯವಾಗಿ ಹೋರಾಡಬೇಕು, ಭಾರತಾಂಬೆಯನ್ನ ರಕ್ಷಣೆ ಮಾಡಬೇಕು, ಈ ನೆಲದ ನಾಗರಿಕರನ್ನ ರಕ್ಷಣೆ ಮಾಡಬೇಕು, ಎಂಥ ಪರಿಸ್ಥಿತಿಯಲ್ಲೂ ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧ ಅನ್ನುವಂಥ ಮನಸ್ಥಿತಿಯಲ್ಲಿ ನಮ್ಮ ಸೈನಿಕರು ಇರ್ತಾರೆ ಅಂತ. ಸೊ ಹೆಂಗೆ ಟ್ರೈನಿಂಗ್ ನೀಡಲಾಗುತ್ತೆ ಸರ್, ಹೆಂಗೆ ಸಿದ್ಧಪಡಿಸ್ತಾರೆ ನಮ್ಮ ಸೈನಿಕರನ್ನ ಅಂತ? ಇಂಥ ಪರಿಸ್ಥಿತಿಯಲ್ಲಿ ಮೋಸ್ಟ್ಲಿ ಇನ್ನೊಂದು ಟೆರಿಟೋರಿಯಲ್ ಆರ್ಮಿ ಕೂಡ ಇರುತ್ತೆ, ಅವರು ಕೂಡ ಇಂಥ ಯುದ್ಧದ ಸನ್ನಿವೇಶಗಳು ಬಂದಾಗ ಬರ್ತಾರೆ ಅನ್ನುವಂಥ ವಿಚಾರ ಎಲ್ಲ ಕೇಳ್ತೀವಿ ನಾವು. ಮೇಡಮ್ ನೋಡಿ, ಈಗ ನಾವು ರೆಗ್ಯುಲರ್ ಆರ್ಮಿ ಬಗ್ಗೆ ಮಾತಾಡ್ಬೇಕಂತಂದ್ರೆ, ಒಬ್ಬ ಜವಾನ್ ಆಗ್ಲಿ, ಒಬ್ಬ ಆಫೀಸರ್ ಆಗ್ಲಿ, ಯಾವಾಗ ಸೈನಿಕ ಸೇರ್ಕೊಂತಾನೋ ಒಂದು ಯೂನಿಟ್ ಅನ್ನ ಕೊಡ್ತಾರೆ. ಆ ಯೂನಿಟ್ ಗೆ ನಾವು ಎಷ್ಟು ಅಟ್ಯಾಚ್ ಆಗಿರ್ತೀವಿ ಅಂದ್ರೆ ಅದೊಂದು 2ನೇ ಫ್ಯಾಮಿಲಿ ತರ ಆಗ್ಬಿಡುತ್ತೆ. ಆರ್ಮಿ ಒಂದು ದೊಡ್ಡ ಆರ್ಗನೈಸೇಷನ್ ಇರ್ಬೋದು, ಅದರಲ್ಲಿ ಸುಮಾರು ಬಟಾಲಿಯನ್ಸ್ ಅಂತ ಇರ್ತವೆ, ಸುಮಾರು ರೆಜಿಮೆಂಟ್ಸ್ ಅಂತ ಇರ್ತವೆ. ಸೊ ನಾವು ಯಾವ ರೆಜಿಮೆಂಟ್ ಹೋಗ್ತೀವಿ, ಯಾವ ಬಟಾಲಿಯನ್ ಹೋಗ್ತೀವಲ್ಲ, ಅದು ಒಂದು ನಮ್ದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗ್ಬಿಡುತ್ತೆ. ನಾವ್ ಏನಕ್ಕೆ ಹೋರಾಡ್ತೀವಿ ಅಂದ್ರೆ, ನಮಕ್ ಅವ್ರ ನಿಶಾನ್ ಅಂತ ಹೇಳ್ತೀವಿ. ನಮಕ್ ಅವ್ರ ನಿಶಾನ್ ಅಂತ. ಅಂದ್ರೆ ಆ ಯೂನಿಟ್ ಅಥವಾ ಆ ರೆಜಿಮೆಂಟಿನ ಹೆಸರಿಗೋಸ್ಕರ ಹೋರಾಡ್ತಾರೆ ಜನ. ನಮಕ್ ಅಂತಂದ್ರೆ ಆ ಯೂನಿಟ್ನ ನಾವು ಏನ್ ಅನ್ನ ಊಟ ಮಾಡಿರ್ತೀವಿ, ಈ ದೇಶದ ಅನ್ನ ಏನ್ ಊಟ ಮಾಡಿರ್ತೀವಿ, ಅದರ ಋಣವನ್ನ ತೀರಿಸಲಿಕ್ಕೆ ಹೋರಾಡ್ತೀವಿ. ನಿಶಾನ್ ಅಂತಂದ್ರೆ ಆ ರೆಜಿಮೆಂಟ್ ಒಂದು ಚಿಹ್ನ ಇರುತ್ತೆ. ಆ ರೆಜಿಮೆಂಟಿನ ಚಿಹ್ನ ಆಗ್ಲಿ, ಹೆಸರಾಗ್ಲಿ ಯಾವತ್ತಿಗೂ ಕೂಡ ಕೆಳಗೆ ಬರಬಾರದು, ಯಾವತ್ತಿಗೂ ಕೂಡ ಅದಕ್ಕೆ ಧಕ್ಕೆ ಬರಬಾರದು ಅನ್ನೋ ಒಂದು ಕಾರಣದಿಂದ ಹೋರಾಡ್ತಾರೆ. ಸೊ ಹಾಗಾಗಿ ನೀವು ಕಾರ್ಗಿಲ್ ಯುದ್ಧದಲ್ಲಿ ಎಕ್ಸಾಂಪಲ್ ತಗೊಂಡ್ರೆ 527 ಜನ ಮೇಡಮ್, 527 ಜನ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ, ಲೆಕ್ಕಿಸದೇ ಹೋರಾಡಿದ್ದಾರೆ. ಎಷ್ಟು ನಾನು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಬೆಟ್ಟದ ಮೇಲೆ ಒಂದು 20-30 ಜನ ಕುತ್ಕೊಂಡಿದ್ದಾರೆ, ನಾವು ಕೆಳಗಿಂದ ಮೇಲೆ ಹತ್ತಿರ್ತೀವಿ. 120 ಜನನ್ನ, ಒಂದು 23 ವರ್ಷ ವಯಸ್ಸಿನಲ್ಲಿ 6 ತಿಂಗಳ ಸರ್ವಿಸ್ ಅಲ್ಲಿ 120 ಜನನ್ನ ಯುದ್ಧ ಕರ್ಕೊಂಡು ಹೋದಾಗ ನನಗ್ ಗೊತ್ತಿತ್ತು ಅದ್ರಲ್ಲಿ ಎಷ್ಟೋ ಜನ ವಾಪಸ್ ಬರ್ಲಿಕ್ಕಿಲ್ಲ ಅಂತ. ನನಗ್ ಗೊತ್ತಿತ್ತು ನಾನು ವಾಪಸ್ ಬರ್ಲಿಕ್ಕಿಲ್ಲ, ಬಂದ್ರೆ ಹೆಂಗ್ ನಡ್ಕೊಂಡು ಹೋಗಿದ್ನೋ ಹಂಗ್ ಬರ್ಲಿಕ್ಕಿಲ್ಲ ಅಂತ. ಬಟ್ ಆದ್ರೂ ಈ ದೇಶದ ಬಾವುಟವನ್ನ 0.4875 ನಾನು ಯಾವ ಬೆಟ್ಟದ ಮೇಲೆ ಹೋರಾಡಿದೆ, ಯಾವ ಬೆಟ್ಟದ ಮೇಲೆ ನನಗೆ ಪೆಟ್ಟು ಬಿತ್ತು, ಅದಕ್ಕೆ ಇವತ್ತು ಬತ್ರಾ ಟಾಪ್ ಅಂತ ಹೇಳ್ತೀವಿ. ನೀವೆಲ್ಲರೂ ಕೇಳಿರ್ಬೋದು, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅಂತ. ವಿಕ್ರಮ್ ಬತ್ರಾ ಅವ್ರ ಜೊತೆ ಹೋರಾಡೋ ಒಂದು ಸೌಭಾಗ್ಯ ಸಿಕ್ಕಿತ್ತು ನನಗೆ. ಬಟ್ ದುರಾದೃಷ್ಟ ಅಂದ್ರೆ ನನ್ನ ಕಾಲಿಗೆ ಪೆಟ್ಟು ಬೀಳುತ್ತೆ, ಅವ್ರು ಆ ಬೆಟ್ಟದಲ್ಲಿ ತಿರ್ಕೊಂತಾರೆ. ಅದಕ್ಕೆ ಇವತ್ತು ಬತ್ರಾ ಟಾಪ್ ಅಂತ ಕರಿತೀವಿ. ಸೊ ಆ ಬೆಟ್ಟದಲ್ಲಿ ನಮ್ಗೆ ಒಂದು ತಲೆ ಇದ್ದಿದ್ದೇನು ಅಂತಂದ್ರೆ, ಭಾರತದ ಬಾವುಟವನ್ನ 0.4875 ಅಂದ್ರೆ ಬತ್ರಾ ಟಾಪ್ ಮೇಲೆ ಹಾರಿಸಿ ಬರಬೇಕು ಅನ್ನೋದು ಬಿಟ್ರೆ ನಮ್ಮ ಜೀವವನ್ನ ಕೂಡ ನಾವು ಲೆಕ್ಕಕ್ಕೆ ಇಟ್ಕೊಂಡಿರ್ಲಿಲ್ಲ. ನನ್ನ ಜೊತೆಗಿದ್ದಂತ ಸೈನಿಕರು ಕೂಡ ಹಾಗೆ. ಹಾಗಾಗಿ ಇದು ನಂದ ಯೂನಿಟ್ ಅಷ್ಟೇ ಅಂತಲ್ಲ, ಸುಮಾರು ಯೂನಿಟ್ಗಳು ಈ ಒಂದು ಪದ್ಧತಿ ಇದೆ. ಇವ್ರು ಎಲ್ಲರೂ ಅದನ್ನ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾರೆ. ಯಾವ್ದೇ ಯೂನಿಟ್ ಆಗಿರ್ಲಿ ಎಲ್ಲರೂ ಬಹಳ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇವಾಗೂ ಕೂಡ ಅದ್ಭುತವಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ನೀವು ಟೆರಿಟೋರಿಯಲ್ ಆರ್ಮಿ ಬಗ್ಗೆ ಕೇಳಿದ್ರಿ. ಟೆರಿಟೋರಿಯಲ್ ಆರ್ಮಿ ಹೇಗೆ ಅಂತಂದ್ರೆ, ಇವಾಗ ಒಂದು ಆರ್ಮಿ ಜಾಯಿನ್ ಆಗಲಿಕ್ಕೆ ಒಂದು ಏಜ್ ಇರುತ್ತೆ. ಆ ಏಜ್ ಅಲ್ಲಿ ನಿಮ್ಗೆ ಏನಾದ್ರು ಆ ಏಜ್ ಅಲ್ಲಿ ಜಾಯಿನ್ ಆಗಕ್ ಆಗ್ಲಿಲ್ಲ, ಯಾವ್ದೋ ಕಾರಣದಿಂದ ಜಾಯಿನ್ ಆಗಕ್ ಆಗ್ಲಿಲ್ಲ, ನೀವು ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಟೆರಿಟೋರಿಯಲ್ ಆರ್ಮಿ ಒಂದು ಅವಕಾಶ ಕೊಡುತ್ತೆ. ಅವಕಾಶ ಏನು ಅಂತಂದ್ರೆ, ನೀವು ವರ್ಷದಲ್ಲಿ ನೀವು ಏನ್ ಕೆಲಸ ಮಾಡ್ತಿದ್ರೋ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಅದರಲ್ಲಿ ವರ್ಷದಲ್ಲಿ 2 ತಿಂಗಳು ನೀವು ಆರ್ಮಿ ಸರ್ವಿಸ್ ಅನ್ನ ಮಾಡಬಹುದು ಅಂತ. ಸೊ ಹಾಗಾಗಿ ಅದೇನು ಅಂತಂದ್ರೆ ಅದೊಂಥರ ರಿಸರ್ವ್ ಇದ್ದಾಗೆ. ಸೊ ರಿಸರ್ವ್ ಅಲ್ಲಿ ನಮ್ ಟೆರಿಟೋರಿಯಲ್ ಆರ್ಮಿದವರು ಸುಮಾರು ಜನ ಇವಾಗ ಆಗ್ಲೇ ಟ್ರೈನಿಂಗ್ ಆಗಿದೆ, 2 ತಿಂಗಳ ಸರ್ವಿಸ್ ಮಾಡಿದವರು, ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಇದ್ದಾರೆ. ನಾವ್ ಏನ್ ಗಮನಿಸ್ಬೇಕಿಲ್ಲ ಅಂತಂದ್ರೆ, ಇವಾಗ
ಕ್ಯಾಬಿನೆಟ್ ಸೆಕ್ಯೂರಿಟಿ ಮೀಟಿಂಗ್ ಏನಾಯ್ತಲ್ಲ, ಅವಾಗ ಒಂದು ಆದೇಶವನ್ನ ಹೊರಡಿಸ್ತಾರೆ, ನಿಮ್ಗೆ ಆರ್ಮಿಗೆ, ನೇವಿಗೆ, ಏರ್ಫೋರ್ಸ್ಗೆ ಫುಲ್ ಪವರ್ಸ್ ಅನ್ನ ಕೊಟ್ಟಿದ್ದೀವಿ, ನಿಮ್ಗೆ ಏನ್ ಬೇಕಾದನ್ನ ಮಾಡ್ರಿ ಅಂತ. ಆರ್ಮಿದವ್ರಿಗೆ ಕೂಡ ಹೇಳ್ತಾರೆ, ನೀವು ಟೆರಿಟೋರಿಯಲ್ ಆರ್ಮಿದವ್ರನ್ನ ಬೇಕಾದ್ರೂ ಕೂಡ ಕರ್ಸ್ಕೊಳ್ರಿ ಅಂತ. ಅವಾಗ ಆರ್ಮಿ ಚೀಫ್ ಹೇಳ್ತಾರೆ, ನನ್ನ ದೇಶದ ಸೈನಿಕರು ಇವಾಗ ಏನಿದಾರಲ್ಲ ಅವ್ರು ಅಷ್ಟೇ ಸಾಕು, ನಮ್ಮ ರಿಸರ್ವ್ನವ್ರು ಕರೆಯೋ ಒಂದು ಹಂತಕ್ಕೆ ನಾವು ಈ ದೇಶವನ್ನ ಬಿಡ್ಕೊಳಲ್ಲ, ಅದಕ್ಕಿಂತ ಮುಂಚೆ ಪಾಕಿಸ್ತಾನ ಅವ್ರನ್ನ, ಆ ಸೈನಿಕರನ್ನ ನಮ್ಮ ದುರದೃಷ್ಟ ಇಟ್ಕೊಂಡು ಏನ್ ಒಳಗ್ ಬರ್ತಾ ಇದ್ರೆ ಅವ್ರನ್ನ ಹೊಡೆದು ಸಾಯಿಸ್ತೀವಿ ಅಂತ ಒಂದು ಮಾತನ್ನ ಹೇಳ್ತಾರೆ. ಸೊ ಅದು ಟೆರಿಟೋರಿಯಲ್ ಆರ್ಮಿ ಬಗ್ಗೆ. ಓಕೆ, ಕ್ಯಾಪ್ಟನ್ ನವೀನ್ ನಾಗಪ್ಪ ಸರ್, ಇನ್ನೊಂದು ಕುತೂಹಲ ನನಗೆ, ಈ ಕಾರ್ಗಿಲ್ ಯುದ್ಧ ಆದಂತಹ ಸಂದರ್ಭದಲ್ಲಿ ಪುಲ್ವಾಮಾ ದಾಳಿ ಆದಾಗ ನಾವು ದಾಳಿ ಆಯ್ತಂತೆ, ಯುದ್ಧ ಆಯ್ತಂತೆ, ನಮ್ಮ ಯೋಧರು ಹುತಾತ್ಮರಾದ್ರು, ಈ ರೀತಿ ಯಶಸ್ವಿ ಕೂಡ ಆಗಿದ್ದಾರೆ ಉಗ್ರರನ್ನ ಸದೆ ಬಡಿಯುವಲ್ಲಿ ಅಂತ ಕೇಳ್ತಾ ಇದ್ವಿ. ಆದ್ರೆ ಮೋಸ್ಟ್ಲಿ 1971 ಬಿಟ್ರೆ ಈಗಲೇ ಅಂತ ಅನ್ಸುತ್ತೆ ಜನ ಕೂಡ ಯುದ್ಧದ ಸನ್ನಿವೇಶಗಳನ್ನ ನೋಡೋದಕ್ಕೆ, ಅಂದ್ರೆ ಅಧಿಕೃತವಾಗಿ ಘೋಷಣೆ ಆಗದಿದ್ರು ಕೂಡ ಅಘೋಷಿತ ಯುದ್ಧದ ಪರಿಸ್ಥಿತಿನ ನೋಡ್ತಾ ಇರೋದು ಅಟ್ ದ ಫಸ್ಟ್ ಟೈಮ್ ಸರ್ 71 ಬಳಿಕ. ಮೇಡಮ್, ಕಾರ್ಗಿಲ್ ಯುದ್ಧದಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ, ಬಹುಶಃ ಯಾರು ಇಲ್ಲಿವರೆಗೂ ನಮ್ಮ ಜರ್ನಲಿಸ್ಟ್ಗಳು ಏನಿದ್ದಾರೆ ಅವ್ರಿಗೆ ಯಾರು ಬಹುಶಃ ಅದೊಂದು ಕ್ರೆಡಿಟ್ ಅನ್ನ ಕೊಟ್ಟಿಲ್ಲ.